ಮಿತ್ರರೇ ನಮಸ್ಕಾರ. ಮಿತ್ರರೇ, ಇರಾನ್ ಯುದ್ಧದಲ್ಲಿ ಅಮೆರಿಕದ ಲೆಕ್ಕಾಚಾರ ಇದೆಯಲ್ಲ, ಇದು ಕಂಪ್ಲೀಟ್ ಆಗಿ ತಲೆ ಕೆಳಗಾಗಿದೆ ಅನ್ನೋದು ಟ್ರಂಪ್ ಅವರ ಸ್ಟೇಟ್ಮೆಂಟ್ನಿಂದಲೇ ಗೊತ್ತಾಗ್ತಾ ಇದೆ. ಟ್ರಂಪ್ ಅವರು ಈ ಹಿಂದೆ ಏನು ಹೇಳ್ತಾ ಇದ್ರು, ಈ ಯುದ್ಧವನ್ನು ನಾವು ಗೆದ್ದು ಬಿಟ್ಟಿದ್ದೀವಿ, ಇರಾನ್ ಸೋತ್ ಹೋಗ್ಬಿಟ್ಟಿದೆ, ಅವರ ಬಳಿಯಲ್ಲಿ ಇನ್ನೇನೂ ಕೂಡ ಇಲ್ಲ, ಎಲ್ಲ ಖಾಲಿಯಾಗಿದೆ, ಅಮೆರಿಕಾಗೆ ಬಹಳ ಪ್ರಚಂಡ ವಿಜಯ ಆಗಿದೆ ಅಂತ ಟ್ರಂಪ್ ಅವರು ಸ್ಟೇಟ್ಮೆಂಟ್ಗಳ ಮೇಲೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು. ಆದರೆ ಈಗ ಅದೇ ಟ್ರಂಪ್ ಇರಾನ್ನ ಸಾಮರ್ಥ್ಯದ ಬಗ್ಗೆ ಉತ್ತಮ ಮಾತುಗಳನ್ನಾಡ್ತಾ ಇದ್ದಾರೆ. ಹೌದು, ಇರಾನ್ ಬಳಿಯಲ್ಲೂ ಕೂಡ ಸ್ಟ್ರೆಂತ್ ಇತ್ತು, ಅವರನ್ನು ನಾವು ಕಡಿಮೆ ಅಂತ ಅನ್ಕೊಂಡಿದ್ವಿ. ಹೀಗಂತ ಟ್ರಂಪ್ ಇದ್ದಕ್ಕಿದ್ದಂತೆ ಇರಾನ್ನ ಸಾಮರ್ಥ್ಯವನ್ನ ಕೊಂಡಾಡೋದಕ್ಕೆ ಶುರು ಮಾಡಿದ್ದಾರೆ. ಹಾಗಾದ್ರೆ ಇದರ ರಹಸ್ಯ ಏನು? ಅಮೆರಿಕಾಗಾಗ್ತಿರುವಂತಹ ಹಿನ್ನಡೆ ಏನು? ಇರಾನ್ ವಿಚಾರದಲ್ಲಿ ಅಮೆರಿಕ ಹಾಕದಂತಹ ತಪ್ಪು ಲೆಕ್ಕಾಚಾರ ಏನು? ಎಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಮಿತ್ರರೇ, 100% ಇರಾನ್ ಸರೆಂಡರ್ ಆಗುವಂತಹ ಸಾಧ್ಯತೆಗಳು ಬಹಳ ಕ್ಷೀಣ ಇದೆ. ಅದು ಹೇಗೆ ಅನ್ನೋದನ್ನು ಕೂಡ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ನಿಮಗೆಲ್ಲ ನೆನಪಿರಬಹುದು, ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಭಾರತೀಯರದ್ದು ಒಂದೇ ಬಯಕೆ ಆಗಿತ್ತು. ಅದೇನು ಕೇಳಿದ್ರೆ, ಈ ಟ್ರಂಪ್ ಅವರ ಬಾಯಿಗೆ ಯಾರಾದರೂ ಬೀಗ ಹಾಕ್ತಾರಾ? ಅನಗತ್ಯವಾಗಿ ಈ ಮನುಷ್ಯ ಯಾಕೆ ಭಾರತದ ಬಗ್ಗೆ ಮಾತನಾಡ್ತಾ ಇದ್ದಾನೆ? ಇದು ಬಹುತೇಕರ ಭಾರತೀಯರ ಸವಾಲಾಗಿತ್ತು. ಯಾಕೆ ಕೇಳಿದ್ರೆ, ಪಾಕಿಸ್ತಾನಕ್ಕೆ ದಾಳಿ ಮಾಡುವ ಮೂಲಕ ಭಾರತೀಯ ಸೈನಿಕರು ಬಹಳ ದೊಡ್ಡ ಸಾಹಸವನ್ನು ಮಾಡಿದ್ರು. ಆದರೆ ಟ್ರಂಪ್ ಅವರ ಸ್ಟೇಟ್ಮೆಂಟ್ನ ಕಾರಣದಿಂದಾಗಿ ಅದು ಹೆಚ್ಚಿಗೆ ಹೈಲೈಟ್ ಆಗ್ತಾ ಇರಲಿಲ್ಲ. ಪ್ರತಿನಿತ್ಯ ನ್ಯೂಸ್ ಪೇಪರ್ನಲ್ಲಿ ಸುದ್ದಿ ಆಗ್ತಾ ಇದ್ದಿದ್ದು ಕೇವಲ ಟ್ರಂಪ್ ಅವರ ಸ್ಟೇಟ್ಮೆಂಟ್ಗಳು ಮಾತ್ರ. ಭಾರತೀಯರ ಪ್ರಚಂಡ ಸಾಹಸ ಟ್ರಂಪ್ ಅವರ ಸ್ಟೇಟ್ಮೆಂಟ್ನ ಮುಂದೆ ಮಂಕಾಗಿ ಕಾಣ್ತಾ ಇದ್ವು. ಹೀಗಾಗಿ ಭಾರತೀಯರಿಗೆ ಹಾಗೆ ಅನ್ನಿಸ್ತಾ ಇತ್ತು. ಈಗ ಮಿತ್ರರೇ, ಅಮೆರಿಕಾದವರಿಗೂ ಕೂಡ ಅದೇ ಭಾವನೆ ಬರ್ತಾ ಇದೆ. ಯಾರಾದರೂ ಈ ನಮ್ಮ ಅಧ್ಯಕ್ಷರ ಬಾಯಿಗೆ ಬೀಗ ಹಾಕ್ತಾರಾ? ಇವರನ್ನು ತಡೆಯುವಂತಹ ಪ್ರಯತ್ನವನ್ನು ಯಾರಾದರೂ ಮಾಡ್ತಾರಾ? ಇದು ಬಹುತೇಕ ಅಮೆರಿಕನ್ನರ ಭಾವನೆಯಾಗಿದೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಇವತ್ತು ಅಮೆರಿಕದ ಸೈನಿಕರು ಇರಾನ್ ವಿರುದ್ಧವಾಗಿ ಯುದ್ಧ ಮಾಡ್ತಾ ಇದ್ದಾರೆ. ಇದುವರೆಗೆ ಅಮೆರಿಕದ ಕೈ ಮೇಲಾಗಿದೆ, ಅದರಲ್ಲೇನು ಡೌಟ್ ಇಲ್ಲ. ಆದರೆ ಟ್ರಂಪ್ ಅವರ ದಿನಕ್ಕೊಂದು ಸ್ಟೇಟ್ಮೆಂಟ್ಗಳು ಬರ್ತಾ ಇದೆಯಲ್ಲ, ಇದು ಸೈನಿಕರಿಗೂ ಕೂಡ ಒಂದು ರೀತಿಯಲ್ಲಿ ದಿಗ್ಭ್ರಾಂತಿ ಮೂಡಿಸುವಂತಿದೆ. ಈಗ ನೀವೇ ಯೋಚನೆ ಮಾಡಿ, ಅತ್ತ ಕಡೆಯಲ್ಲಿ ಇಸ್ರೇಲ್ ಕೂಡ ಇರಾನ್ ಮೇಲೆ ಯುದ್ಧ ಮಾಡ್ತಾ ಇದೆ. ಅವರು ಪ್ರತಿದಿನವೂ ಕೂಡ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಡ್ತಾರೆ. ಆದರೆ ಎಡಬಿಡಂಗಿ ಸ್ಟೇಟ್ಮೆಂಟನ್ನು ಇಸ್ರೇಲ್ ಯಾವತ್ತೂ ಕೂಡ ಕೊಡೋದಿಲ್ಲ. ನಾವೇನು ಹೊಡೆದಿದ್ದೀವಿ, ನಮ್ಮ ಟಾರ್ಗೆಟ್ ಏನಾಗಿತ್ತು, ಇಸ್ರೇಲ್ಗೆ ಎಷ್ಟು ಹಾನಿಯಾಗಿದೆ, ಇದರ ಬಗ್ಗೆ ಅವರು ಮಾಹಿತಿ ಕೊಡ್ತಾರೆ. ಅಲ್ಲಿನ ಪ್ರಧಾನಿಯೂ ಕೂಡ ಇರಾನ್ನ ಜನರಿಗೆ ಸಂದೇಶ ಕೊಡ್ತಾರೆ. ಅದನ್ನು ಬಿಟ್ಟು ದಿನಕ್ಕೆ 20 ಬಾರಿ ತರಹೇವಾರಿ ಸ್ಟೇಟ್ಮೆಂಟ್ಗಳನ್ನು ಇಸ್ರೇಲ್ ಯಾವತ್ತೂ ಕೂಡ ಕೊಟ್ಟಿಲ್ಲ. ಟ್ರಂಪ್ ಅವರ ಹುಚ್ಚಾಟದ ಸ್ಟೇಟ್ಮೆಂಟ್ನ ಕುರಿತಾಗಿ ನಾನು ಯಾಕಿಷ್ಟು ಹೇಳದೆ ಕೇಳಿದ್ರೆ, ಇಷ್ಟು ದಿನ ಇರಾನ್ ವಿರುದ್ಧವಾಗಿ ಅಮೆರಿಕ ಗೆದ್ದಿದೆ ಅಂತ ಟ್ರಂಪ್ ಹೇಳ್ತಾ ಇದ್ರಲ್ಲ, ಹಾಗೆ ಇರಾನ್ ಬಳಿಯಲ್ಲಿ ಯಾವುದೇ ಸಾಮರ್ಥ್ಯ ಇಲ್ಲ ಅಂತ ಟ್ರಂಪ್ ಹೇಳ್ಕೊಳ್ತಾ ಇದ್ರಲ್ಲ. ಆದರೆ ಇದ್ದಕ್ಕಿದ್ದಂತೆ ಈಗ ಉಲ್ಟಾ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಅದೇನು ಕೇಳಿದ್ರೆ, ಇರಾನ್ ಬಳಿಯಲ್ಲಿ ಅಷ್ಟೊಂದು ಸಾಮರ್ಥ್ಯ ಇತ್ತು ಅಂತ ನನಗೆ ಗೊತ್ತೇ ಇರಲಿಲ್ಲ, ಅವರ ಬಳಿಯಲ್ಲೂ ಕೂಡ ಟ್ರೆಮೆಂಡಸ್ ಆದಂತಹ ಪವರ್ ಇದೆ, ಹಾಗೆ ಇರಾನ್ ಗಲ್ಫ್ ರಾಷ್ಟ್ರಗಳಿಗೆ ಹೊಡೆಯುತ್ತೆ ಅಂತ ನಾವು ಭಾವಿಸಿಯೇ ಇರಲಿಲ್ಲ. ಹೀಗಂತ ಟ್ರಂಪ್ ಇರಾನ್ನ ಶಕ್ತಿಯನ್ನ ಪರೋಕ್ಷವಾಗಿ ಒಪ್ಕೊಂಡಿದ್ದಾರೆ. ಟ್ರಂಪ್ ಅವರ ಈ ಹೇಳಿಕೆಯಲ್ಲಿ ಒಂದು ಸತ್ಯ ಇದೆ, ಮತ್ತೊಂದು ಸುಳ್ಳಿದೆ. ಸತ್ಯ ಯಾವುದು ಕೇಳಿದ್ರೆ, ಇರಾನ್ನ ಸಾಮರ್ಥ್ಯವನ್ನು ನಾನು ಊಹೆ ಮಾಡಿರಲಿಲ್ಲ, ಅವರ ಬಳಿಯಲ್ಲೂ ಕೂಡ ಅಗಾಧವಾದ ಶಕ್ತಿ ಇದೆ ಅಂತ ಟ್ರಂಪ್ ಹೇಳಿದ್ರಲ್ಲ, ಅದು ಸತ್ಯ. ಆದರೆ ಆ ಶಕ್ತಿ ಇರುವಂತಹದ್ದು ಅಮೆರಿಕದ ಸೇನಾಪಡೆಗೆ ಗೊತ್ತಿತ್ತು. ಅವ್ರು ಯಾವತ್ತೂ ಕೂಡ ಇರಾನ್ ವಿರುದ್ಧವಾಗಿ ದೊಡ್ಡ ಯುದ್ಧವನ್ನು ಮಾಡೋದಕ್ಕೆ ಇಷ್ಟನೇ ಪಡ್ತಾ ಇರಲಿಲ್ಲ. ಅದೇನೇ ಇದ್ರೂ ಕೂಡ ಬಹಳ ಶಾರ್ಟ್ ಟರ್ಮ್ ಆಗಿರಬೇಕು. ಈ ಹಿಂದೆ 12 ದಿನದ ಯುದ್ಧ ಆಯ್ತಲ್ಲ, ಆ ಸಂದರ್ಭದಲ್ಲೂ ಕೂಡ ಅವರು B-2 ಬಾಂಬರ್ ಅನ್ನು ತಂದು ಇರಾನ್ ಮೇಲೆ ಬಾಂಬಿಂಗ್ ಮಾಡಿದ್ರು. ಅದಷ್ಟಕ್ಕೆ ಸೀಮಿತ ಆಗಿರಬೇಕು. ಅದಕ್ಕೆ ಇರಾನ್ ಬಹಳ ದೊಡ್ಡ ಮಟ್ಟದಲ್ಲಿ ರಿಟಾಲಿಯೇಟ್ ಮಾಡೋದಕ್ಕೂ ಸಾಧ್ಯ ಇಲ್ಲ. 1-2 ದಿನದಲ್ಲಿ ಯುದ್ಧ ಖತಮ್ ಆಗ್ಬಿಡುತ್ತೆ. ಇದು ಬಹುತೇಕ ಅಮೆರಿಕದ ಸೇನೆಯ ಲೆಕ್ಕಾಚಾರ ಆಗಿತ್ತು. ಆದರೆ ಟ್ರಂಪ್ ಏನು ಬಯಸಿದ್ರು, ಇರಾನ್ ಬಳಿಯಲ್ಲಿ ಶಕ್ತಿ ಇಲ್ಲ, ನಾವೇನಾದ್ರೂ ಖಮೆನೈನನ್ನ ಹತ್ಯೆ ಮಾಡಿದ್ದೆ ಆದರೆ ಗೆಲುವು ನಮ್ಮದಾಗ್ಬಿಡುತ್ತೆ, ಇರಾನ್ ಸರೆಂಡರ್ ಆಗುತ್ತೆ. ಇದು ಟ್ರಂಪ್ ಅವರ ತಪ್ಪು ಲೆಕ್ಕಾಚಾರ. ಅದು ಈಗ ಟ್ರಂಪ್ಗೆ ಅರ್ಥ ಆಗ್ತಾ ಇದೆ. ಎರಡನೆಯದಾಗಿ, ಇರಾನ್ ಈ ಗಲ್ಫ್ ರಾಷ್ಟ್ರಗಳಿಗೆ ಹೊಡೆಯುವಂತಹ ವಿಚಾರ ನಮಗೆ ಗೊತ್ತಿರಲಿಲ್ಲ, ಅದನ್ನು ನಾನು ಊಹೆ ಮಾಡಿರಲಿಲ್ಲ ಅಂತ ಟ್ರಂಪ್ ಹೇಳ್ತಾ ಇದ್ದಾರಲ್ಲ. ಮಿತ್ರರೇ, ಇದು ಶುದ್ಧ ಸುಳ್ಳು. ಯಾಕೆ ಕೇಳಿದ್ರೆ, ಅಮೆರಿಕದ ಇಂಟೆಲಿಜೆನ್ಸ್ ವಿಭಾಗ ಈ ಹಿಂದೆಯೇ ಟ್ರಂಪ್ ಅವರಿಗೆ ಎಚ್ಚರಿಕೆ ಕೊಟ್ಟಿತ್ತು. ಒಂದು ವೇಳೆ ಅಮೆರಿಕ ಮತ್ತು ಇಸ್ರೇಲ್ ಯುದ್ಧವನ್ನು ಶುರು ಮಾಡಿದ್ದೇ ಆದರೆ ಇರಾನ್ ಈ ಬಾರಿ ಪರ್ಷಿಯನ್ ಗಲ್ಫ್ ಅನ್ನು ಟಾರ್ಗೆಟ್ ಮಾಡಬಹುದು, ಮುಖ್ಯವಾಗಿ ನಮ್ಮ ಸೇನಾ ನೆಲೆಯನ್ನು ಟಾರ್ಗೆಟ್ ಮಾಡಬಹುದು ಅನ್ನುವಂಥ ಆತಂಕ ಅಮೆರಿಕನ್ನರಿಗಿತ್ತು. ಆದರೆ ಅಮೆರಿಕ ಒಂದು ವಿಚಾರದಲ್ಲಿ ಎಡವಿರಬಹುದು. ಕೇವಲ ಇರಾನ್ ಮಿಡಲ್ ಈಸ್ಟ್ನಲ್ಲಿರುವಂತಹ ಅಮೆರಿಕನ್ ಬೇಸ್ಗಳನ್ನು ಮಾತ್ರ ಹಿಟ್ ಮಾಡುತ್ತೆ ಅಂತ ಅವರು ನಂಬಿಕೊಂಡಿದ್ರು. ಆದರೆ ಇರಾನ್ ಏನು ಮಾಡ್ತು, ಈ ಪರ್ಷಿಯನ್ ಗಲ್ಫ್ ದೇಶದ ಆಸ್ತಿಗಳನ್ನು ಕೂಡ ಟಾರ್ಗೆಟ್ ಮಾಡ್ತಾ ಇದೆ, ಅಲ್ಲಿನ ನಾಗರಿಕ ನೆಲೆಗಳನ್ನು ಕೂಡ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡ್ತಾ ಇದೆ. ಇದು ಅಮೆರಿಕದ ಊಹೆಗೆ ಮೀರಿದಂತಹ ವಿಚಾರ. ಮಿತ್ರರೇ, ಈಗಲೂ ಸಹ ಬಹುತೇಕ ಡಿಫೆನ್ಸ್ ಎಕ್ಸ್ಪರ್ಟ್ಗಳು ಏನು ಹೇಳ್ತಾ ಇದ್ದಾರೆ ಗೊತ್ತಾ, ಈ ಟ್ರಂಪ್ ಅವರು ಯೂಟರ್ನ್ ಅನ್ನು ತೆಗೆದುಕೊಳ್ಳೋದಕ್ಕೆ ಯಾವುದೇ ರೀತಿಯಲ್ಲೂ ಹಿಂದೆ ಮುಂದೆ ನೋಡೋದಿಲ್ಲ. ಅವರು ಯಾವುದೇ ಕ್ಷಣದಲ್ಲಿ ಬೇಕಾದರೆ ತದ್ವಿರುದ್ಧವಾದಂತಹ ನಿರ್ಧಾರಗಳನ್ನು ಕೈಗೊಳ್ತಾರೆ.
ಈಗಲೂ ಸಹ ಡಿಫೆನ್ಸ್ ಎಕ್ಸ್ಪರ್ಟ್ಗಳು ಹೇಳ್ತಾ ಇದ್ದಾರೆ, ಟ್ರಂಪ್ ಅವರು ಈ ತಕ್ಷಣವೇ ಒಂದು ಯೂಟರ್ನ್ ಅನ್ನು ತೆಗೆದುಕೊಂಡಿದ್ದೆ ಆದರೆ ಅದು ಅಮೆರಿಕಾಗೆ ಲಾಭವನ್ನು ತರುತ್ತೆ. ಒಂದು ವೇಳೆ ಇದೇ ಘಮಂಡಿತನವನ್ನು ತೋರಿಸ್ತಾ ನಾನು ಇನ್ನೂ ಕೂಡ ಯುದ್ಧದಲ್ಲಿ ಮುಂದುವರಿತೀನಿ, ಅಲ್ಟಿಮೇಟ್ ವಿಜಯವನ್ನು ದಾಖಲಿಸ್ತೀನಿ, ಇರಾನನ್ನು ಸರೆಂಡರ್ ಮಾಡ್ತೀನಿ ಅಂತಂದರೆ ಅದು ಅಮೆರಿಕದ ಮೂರ್ಖತನ ಆಗುತ್ತೆ. ಇದರಿಂದ ಅಮೆರಿಕ ಸೋತೋಗ್ಬಿಡುತ್ತೆ ಅಂತಲ್ಲ, ಅಮೆರಿಕದ ಎಕಾನಮಿ ಹಿಂದೆಂದಿಗಿಂತಲೂ ದೊಡ್ಡ ಸಂಕಷ್ಟವನ್ನು ಎದುರಿಸುತ್ತೆ. ಇದು ವಿಶ್ವದ ಎಕಾನಮಿಯ ಮೇಲೂ ಕೂಡ ಪರಿಣಾಮವನ್ನು ಬೀರುತ್ತೆ ಅಂತ ಈಗಾಗಲೇ ಡಿಫೆನ್ಸ್ ಎಕ್ಸ್ಪರ್ಟ್ಗಳು ಮತ್ತು ಆರ್ಥಿಕ ತಜ್ಞರು ಅಭಿಪ್ರಾಯವನ್ನು ಪಡ್ತಾ ಇದ್ದಾರೆ. ಯಾಕೆ ಅವ್ರಿಗೆ ಹಾಗೆ ಅನ್ನಿಸ್ತಾ ಇದೆ ಕೇಳಿದ್ರೆ, ಇರಾನ್ ಸರೆಂಡರ್ ಆಗುವಂತಹ ಚಾನ್ಸ್ ಇದೆಯಲ್ಲ 100ಕ್ಕೆ 99 ಭಾಗ ಇಲ್ಲ. ಅವರು ಸರೆಂಡರ್ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಅಮೆರಿಕ ಬೇಕಾದರೆ ಇನ್ನೂ 2 ತಿಂಗಳ ಕಾಲ ಯುದ್ಧ ಮಾಡಲಿ. ಸದ್ಯ ಇರಾನ್ ದಿನಕ್ಕೆ 300-400 ಮಿಸೈಲ್ಗಳನ್ನು ಲಾಂಚ್ ಮಾಡ್ತಾ ಇದೆ, ಒಂದು 500-600 ಡ್ರೋನ್ಗಳನ್ನು ಲಾಂಚ್ ಮಾಡ್ತಾ ಇದೆ. ಇನ್ನೊಂದು ತಿಂಗಳು ಹೀಗೆ ಮುಂದುವರೆದಿದ್ದೆ ಆದರೆ ಈ ಸಂಖ್ಯೆ ಸ್ವಲ್ಪ ಕಡಿಮೆ ಆಗಬಹುದು, ಆದರೆ ಕಂಪ್ಲೀಟ್ ಆಗಿ ನಿಲ್ಲೋದಿಲ್ಲ. ಅದರ ಅರ್ಥ ಏನು ಕೇಳಿದ್ರೆ, ಇರಾನ್ ಸರೆಂಡರ್ ಆಗೋದಿಲ್ಲ. ಆ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನು ಸಿದ್ಧಪಡಿಸಿಕೊಂಡಿದ್ದಾರೆ. ವ್ಯವಸ್ಥೆಯ ಬಗ್ಗೆ ನಾನು ನಂತರದಲ್ಲಿ ಹೇಳ್ತೀನಿ. ನೀವು ಇತ್ತೀಚಿನ ಯುದ್ಧಗಳನ್ನು ಗಮನಿಸಿ. ಇರಾನ್ನ ಫ್ರಾಕ್ಸಿಗಳನ್ನು ಮುಗಿಸೋದಕ್ಕೆ ಇಸ್ರೇಲ್ಗೂ ಆಗಿಲ್ಲ, ಅಮೆರಿಕಾಗೂ ಆಗಿಲ್ಲ, ಸೌದಿ ಅರೇಬಿಯಾಗಾಗಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಇರಾನನ್ನು ಮುಗಿಸೋದಕ್ಕೆ ಸಾಧ್ಯವಾ? ಅದೂ ಸಹ ಕೆಲವೇ ದಿನಗಳ ದಾಳಿಯಲ್ಲಿ. ಉದಾಹರಣೆಗೆ ಯೆಮೆನ್ನಲ್ಲಿರುವಂತಹ ಹೌತಿಗಳ ವಿಚಾರವನ್ನು ತೆಗೆದುಕೊಳ್ಳಿ. ಯೆಮೆನ್ನಲ್ಲಿ ಹೌತಿಗಳು ಪ್ರಭಾವವನ್ನು ಹೆಚ್ಚಿಸಿಕೊಂಡಿದ್ದು 2000ನೇ ಇಸವಿಯ ನಂತರ. ಅನಂತರ 2014ರಲ್ಲಿ ಯೆಮೆನ್ನ ರಾಜಧಾನಿ ಸನಾವನ್ನೇ ಅವರು ವಶಕ್ಕೆ ಪಡಿತಾರೆ. ರಾಜಕೀಯವಾಗಿ ಬಹಳ ಶಕ್ತಿಯನ್ನು ಪಡೆದುಕೊಳ್ತಾರೆ. ಈ ಹೂತಿಗಳು ಇರಾನ್ನ ಫ್ರಾಕ್ಸಿಗಳು. ಈ ಒಂದು ಚಿಕ್ಕ ಸಂಘಟನೆಯ ಮೇಲೆ ಸೌದಿ ಅರೇಬಿಯಾ ಮೊದಲಿಗೆ ದಾಳಿ ಮಾಡುತ್ತೆ. ಅದೇನು ಸಣ್ಣ ಪುಟ್ಟ ದಾಳಿಯಲ್ಲ. ಯೆಮೆನ್ನಲ್ಲಿ ಹೂತಿಗಳು ಇಲ್ಲದಂತೆ ಮಾಡಬೇಕು ಅಂತ ಸೌದಿ ತನ್ನೆಲ್ಲ ಶಕ್ತಿಯನ್ನು ಪ್ರಯೋಗ ಮಾಡುತ್ತೆ. ಆದರೆ ಸೌದಿ ಅರೇಬಿಯಾಗೆ ಯಶಸ್ಸು ಸಿಗ್ತಾ? ಖಂಡಿತವಾಗ್ಲೂ ಇಲ್ಲ. ಇವತ್ತಿಗೂ ಸಹ ಯೆಮೆನ್ನಲ್ಲಿ ಹೂತಿಗಳು ಶಕ್ತಿಯನ್ನು ಹೊಂದಿದ್ದಾರೆ. ಅವರು ದೊಡ್ಡ ಭೂಭಾಗವನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಕೇವಲ ಸೌದಿ ಅರೇಬಿಯಾ ಮಾತ್ರ ಅಲ್ಲ, ಅನಂತರದಲ್ಲಿ ಅಮೆರಿಕ ದಾಳಿ ಮಾಡಿದೆ, ಇಸ್ರೇಲ್ ಕೂಡ ಕೆಲವೊಮ್ಮೆ ದಾಳಿ ಮಾಡಿದೆ. ಇಷ್ಟಾದರೂ ಕೂಡ ಹೂತಿಗಳನ್ನು ಕಂಪ್ಲೀಟ್ ಆಗಿ ನಾಮಾವಶೇಷ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಕೇವಲ ಹೂತಿಗಳು ಮಾತ್ರ ಅಲ್ಲ, ಹಿಜ್ಬುಲ್ಲಾಗಳನ್ನೇ ತೆಗೆದುಕೊಳ್ಳಿ. ಹಿಜ್ಬುಲ್ಲಾ ಲೆಬನಾನ್ನಲ್ಲಿ ಅಸ್ತಿತ್ವದಲ್ಲಿರುವಂತಹ ಒಂದು ಉಗ್ರ ಸಂಘಟನೆ. ಹಿಜ್ಬುಲ್ಲಾ ಸ್ಥಾಪನೆಯಾಗಿದ್ದು 1982ರಲ್ಲಿ. ಅನಂತರದಲ್ಲಿ ಇವರು ದಕ್ಷಿಣ ಲೆಬನಾನ್ನ ಕಂಟ್ರೋಲನ್ನು ಹಂತ ಹಂತವಾಗಿ ಪಡೀತಾರೆ. ಇವತ್ತು ಲೆಬನಾನ್ನಲ್ಲಿ ಬಹಳ ದೊಡ್ಡ ಶಕ್ತಿಯಾಗಿ ಬೆಳೆದು ಬಿಟ್ಟಿದ್ದಾರೆ. ಅಲ್ಲಿನ ಸರ್ಕಾರಕ್ಕಿಂತಲೂ ಕೂಡ ಇವರ ಕೈ ಮೇಲಾಗಿದೆ. ಅಂತಹ ಹಿಜ್ಬುಲ್ಲಾಗಳ ವಿರುದ್ಧ 2023ರಿಂದ ನಿರಂತರವಾಗಿ ಇಸ್ರೇಲ್ ದಾಳಿ ಮಾಡ್ತಾ ಇದೆ. 2024ರಲ್ಲಂತೂ ರಣಭಯಂಕರ ದಾಳಿಯನ್ನು ಮಾಡಿಬಿಟ್ಟಿದೆ. ಇಸ್ರೇಲ್ ತನ್ನ ಭೂಸೇನೆಯನ್ನು ಕೂಡ ಲೆಬನಾನ್ನ ಒಳಗೆ ನುಗ್ಗಿಸಿತ್ತು. ಏರ್ ಸ್ಟ್ರೈಕ್ ಅಂತೂ ಅದು ಎಷ್ಟು ನಡೆದಿದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಬಹುಶಃ ಇಸ್ರೇಲ್ ಬಳಿಯಲ್ಲೂ ಲೆಕ್ಕ ಇರಲಿಕ್ಕಿಲ್ಲ. ಅನಂತರದಲ್ಲಿ ಹಿಜ್ಬುಲ್ಲಾದ ಮುಖ್ಯಸ್ಥನಾಗಿದ್ದಂತಹ ಹಸನ್ ನಸ್ರಲ್ಲಾನನ್ನ ಇಸ್ರೇಲ್ ಹೊಡೆದಾಕ್ತು. ಅದಾಗ್ತಿದ್ದ ಹಾಗೆ ಒಬ್ಬ ಉತ್ತರಾಧಿಕಾರಿಯನ್ನ ಕೂಡ ಹಿಜ್ಬುಲ್ಲಾ ನೇಮಕ ಮಾಡಿಕೊಳ್ತು. ಆತನನ್ನು ಕೂಡ ಕೆಲವೇ ಗಂಟೆಗಳಲ್ಲಿ ಇಸ್ರೇಲ್ ಹೊಡೆದಾಕ್ತು. ಆದ್ರೆ ಇದೆಲ್ಲದರ ಅಂತಿಮ ಪರಿಣಾಮ ಏನು? ಲೆಬನಾನ್ನಲ್ಲಿ ಹಿಜ್ಬುಲ್ಲಾಗಳು ಇಲ್ಲವಾಗ್ಬಿಟ್ರಾ? ಇವತ್ತು ಹಿಜ್ಬುಲ್ಲಾಗೆ ಯಾವುದೇ ಸ್ಟ್ರೆಂತ್ ಇಲ್ಲ. ಲೆಬನಾನ್ನಲ್ಲಿ ಒಂದು ಚಿಕ್ಕ ಸಂಘಟನೆ ಅಂತ ಹೇಳೋದಕ್ಕೆ ಸಾಧ್ಯವಾ? ಖಂಡಿತವಾಗ್ಲೂ ಇಲ್ಲ. ಈಗ ಇರಾನ್ ವಿರುದ್ಧವಾಗಿ ಇಸ್ರೇಲ್ ಮತ್ತು ಅಮೆರಿಕ ಯುದ್ಧ ಶುರು ಮಾಡ್ತಿದ್ದ ಹಾಗೆ ಮತ್ತೆ ಹಿಜ್ಬುಲ್ಲಾಗಳು ಇಸ್ರೇಲ್ ಮೇಲೆ ಯುದ್ಧ ಮಾಡ್ತಾ ಇದ್ದಾರೆ. ಅವರ ಬಳಿಯಲ್ಲಿ ಇವತ್ತಿಗೂ ಕೂಡ ಮಿಸೈಲ್ಗಳಿದ್ದಾವೆ. ಇಸ್ರೇಲ್ ತನ್ನ ಉತ್ತರ ಭಾಗದಲ್ಲಿ ಹಿಜ್ಬುಲ್ಲಾಗಳ ವಿರುದ್ಧ ಮತ್ತೆ ಕಾರ್ಯಾಚರಣೆಯನ್ನು ಆರಂಭಿಸಿದೆ. ಬಹಳ ಚಿಕ್ಕ ಪ್ರದೇಶದ ಮೇಲೆ ಕಂಟ್ರೋಲ್ ಹೊಂದಿರುವಂತಹ ಹಿಜ್ಬುಲ್ಲಾಗಳು, ಅವರ ಮೇಲೆ ಈ ಇಸ್ರೇಲ್ ಕಳೆದ 2-3 ವರ್ಷಗಳಿಂದ ನಿರಂತರವಾಗಿ ಯುದ್ಧ ಮಾಡ್ತಾ ಇದೆ. ಇಷ್ಟಾದರೂ ಸಹ ಇಸ್ರೇಲ್ಗೆ ಹಿಜ್ಬುಲ್ಲಾಗಳನ್ನು ಟೋಟಲಿ ನಾಮಾವಶೇಷ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಇಸ್ರೇಲ್ಗೆ ಸಿಕ್ಕಂತಹ ದೊಡ್ಡ ಯಶಸ್ಸೇನು ಕೇಳಿದ್ರೆ, ಗಾಜಾವನ್ನ ಕಂಪ್ಲೀಟ್ ಪುಡಿ ಮಾಡಿದ್ದ ಕಾರಣದಿಂದಾಗಿ ಅಲ್ಲಿ ಅಸ್ತಿತ್ವದಲ್ಲಿದ್ದಂತಹ ಹಮಾಸ್ಗಳು ಟೋಟಲಿ ಸ್ಟ್ರೆಂತ್ ಅನ್ನು ಕಳೆದುಕೊಂಡಿದ್ದಾರೆ. ಅವರ ಬಳಿಯಲ್ಲಿ ಈಗ ದೊಡ್ಡ ಸಂಖ್ಯೆಯಲ್ಲಿ ಮಿಸೈಲ್ಗಳಿಲ್ಲ. ಅವರು ಇಸ್ರೇಲ್ ಮೇಲೆ ಯುದ್ಧ ಮಾಡುವಂತಹ ಪರಿಸ್ಥಿತಿಯಲ್ಲಿಲ್ಲ. ಇದಕ್ಕೋಸ್ಕರವಾಗಿ ಇಸ್ರೇಲ್ ಬಲಿ ಹಾಕಿದ್ದು ಹತ್ತತ್ರ 75,000 ಮಂದಿಯನ್ನ. ಗಾಜಾ ಎಷ್ಟು ದೊಡ್ಡದು? ಬೆಂಗಳೂರಿನ ಒಂದು 2 ವಾರ್ಡ್ ಹಾಕಿದ್ರೆ ಒಂದು ಗಾಜಾ ಆಗತ್ತೆ. ಅಂತಹ ಗಾಜಾದಲ್ಲಿದ್ದಂತಹ ಹಮಾಸ್ಗಳನ್ನು ಬಲಿ ಹಾಕೋದಕ್ಕೆ ಇಸ್ರೇಲ್ ಸತತ ಪ್ರಯತ್ನ ಪಟ್ಟಿದೆ. 3 ವರ್ಷಗಳ ಕಾಲ ಯುದ್ಧ ಮಾಡಿಬಿಟ್ಟಿದೆ. ಅಂತಹದ್ರಲ್ಲಿ ಈಗ ಅಮೆರಿಕ ಯುದ್ಧ ಸಾರಿರುವಂತಹದ್ದು ಇರಾನ್ ಮೇಲೆ. ಇರಾನ್ ಇಂತಹ 10 ಫ್ರಾಕ್ಸಿಗಳನ್ನು ಹುಟ್ಟುಹಾಕಿದಂತಹ ದೇಶ. ಈ ಹಿಜ್ಬುಲ್ಲಾ, ಹೂತಿ, ಹಮಾಸ್ ಇವರೆಲ್ಲರಿಗೂ ಕೂಡ ಶಸ್ತ್ರಾಸ್ತ್ರವನ್ನು ಪೂರೈಸ್ತಾ ಇದ್ದಂತಹ ದೇಶ. ಅವರಿಗೆ ಅಷ್ಟೆಲ್ಲ ಶಸ್ತ್ರಾಸ್ತ್ರವನ್ನು ಇರಾನ್ ಕೊಟ್ಟಿತ್ತು ಅಂತಾದ ಮೇಲೆ ಇರಾನ್ ಬಳಿಯಲ್ಲಿ ಇನ್ನೆಷ್ಟು ಮಿಸೈಲ್ಗಳಿರಬಹುದು, ಇನ್ನೆಷ್ಟು ಡ್ರೋನ್ಗಳಿರಬಹುದು, ಅವರ ಸಾಮರ್ಥ್ಯ ಎಷ್ಟಿರಬಹುದು? ಈ ವಿಚಾರದಲ್ಲಿ ಅಮೆರಿಕ ಎಡವಿದೆ. ಇರಾನ್ನ ಸಾಮರ್ಥ್ಯದ ಬಗ್ಗೆ ಅಮೆರಿಕಾಗೆ ಪೂರ್ಣ ಅರಿವಿರಲಿಲ್ಲ. ನೆತನ್ಯಾಹು ಇರಾನ್ ವಿಚಾರದಲ್ಲಿ ಪ್ಲಾನ್ ಅನ್ನು ಸಬ್ಮಿಟ್ ಮಾಡ್ತಿದ್ದ ಹಾಗೆ ಟ್ರಂಪ್ ಎಕ್ಸೈಟ್ ಆಗ್ಬಿಟ್ರು. ಹೇಗಿದ್ರು ವೆನಿಜುಲಾದಲ್ಲಿ ಮದುರೋನನ್ನ ಕೇವಲ 1 ಗಂಟೆಯಲ್ಲಿ ಎತ್ತಾಕೊಂಡು ಬಂದಿದ್ರಲ್ಲ, ಇರಾನ್ನಲ್ಲೂ ಕೂಡ ಹಾಗೆ ಆಗಿಬಿಡುತ್ತೆ. ಫೆಬ್ರವರಿ 28ನೇ ತಾರೀಕು ದಾಳಿ ಮಾಡ್ತಿದ್ದ ಹಾಗೆ ಆಯತುಲ್ಲಾ ಅಲಿ ಖಮೆನೈನ ಹತ್ಯೆ ಆಗಿಬಿಡುತ್ತೆ. ಟಾಪ್ ಲೆವೆಲ್ನ ಲೀಡರ್ಶಿಪ್ ಕಂಪ್ಲೀಟ್ ಆಗಿ ನಾಶ ಆಗಿ ಹೋಗ್ಬಿಡುತ್ತೆ. ಅದಾಗ್ತಿದ್ದ ಹಾಗೆ ಇರಾನ್ ಶರಣಾಗತ್ತೆ. ನನ್ನ ನೇಮ್ ಫೇಮ್ ಅನ್ನ ನಂತರದಲ್ಲಿ ತಡೆಯುವವರು ಯಾರೂ ಕೂಡ ಇಲ್ಲ ಅಂತ ಟ್ರಂಪ್ ಭಾವಿಸಿದ್ರು. ಆದರೆ ಇರಾನ್ ಅಮೆರಿಕದ ಪ್ರತಿಯೊಂದು ದಾಳಿಗೂ ಕೂಡ ಟಕ್ಕರ್ ಕೊಡ್ತಾ ಇದೆ.
ನನ್ನ ವೈಯಕ್ತಿಕ ಅಭಿಪ್ರಾಯ ಏನು ಕೇಳಿದ್ರೆ, ಒಂದು ವೇಳೆ ಇರಾನ್ ಏನಾದರೂ ಗಲ್ಫ್ ದೇಶಗಳನ್ನು ಟಾರ್ಗೆಟ್ ಮಾಡದೆ ತನ್ನ ಸಂಪೂರ್ಣ ಶಕ್ತಿಯನ್ನ ಇಸ್ರೇಲ್ ಮೇಲೆ ಬಳಸಿದ್ದೇ ಆಗಿದ್ರೆ ಅಮೆರಿಕ ಇನ್ನೂ ಕೂಡ ಒತ್ತಡಕ್ಕೊಳಗಾಗ್ತಾ ಇತ್ತು. ಅವರಿಗೆ ಈ ಯುದ್ಧವನ್ನು ಎದುರಿಸುವಂತಹದ್ದು ಬಹಳ ಕಷ್ಟ ಆಗ್ತಾ ಇತ್ತು. ಇರಾನ್ ಅದೊಂದು ವಿಚಾರದಲ್ಲಿ ಟ್ಯಾಕ್ಟಿಕಲ್ ಮಿಸ್ಟೇಕ್ ಅನ್ನು ಮಾಡಿಕೊಂಡಿದೆ. ಆದರೂ ಕೂಡ ಒಂದು ರೀತಿಯಲ್ಲಿ ಅದು ಸರಿಯಾಗೇ ಇದೆ. ಇವತ್ತು ಪರ್ಷಿಯನ್ ಗಲ್ಫ್ ಮೇಲೆ ಇರಾನ್ ಮಾಡ್ತಾ ಇರುವಂತಹ ದಾಳಿಯ ಕಾರಣದಿಂದಾಗಿ ಅಮೆರಿಕ ಮೇಲೆ ಜಾಗತಿಕ ಒತ್ತಡ ಜಾಸ್ತಿ ಆಗ್ತಾ ಇದೆ. ಈ ರೀತಿಯಾಗಿ ಇರಾನ್ಗೆ ಇದೊಂಥರ ಲಾಭ ತರ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಅವರ ಸಾಮರ್ಥ್ಯವನ್ನ ಇದು ಕುಗ್ಗಿಸ್ತಾ ಇದೆ. ಸದ್ಯದ ಟ್ರಂಪ್ ಅವರ ಸ್ಟೇಟ್ಮೆಂಟ್ಗಳಲ್ಲಿ ಆಗ್ತಿರುವಂತಹ ಏರಿಳಿತವನ್ನ ನೋಡಿದ್ರೆ ಇರಾನ್ ಸುಲಭದ ತುತ್ತಲ್ಲ ಅನ್ನುವಂತಹದ್ದು ಟ್ರಂಪ್ ಅವರಿಗೆ ಅರ್ಥ ಆಗಿದೆ. ಇರಾನ್ ಅಂತಹದೊಂದು ವ್ಯವಸ್ಥೆಯನ್ನ ರೂಪಿಸಿಟ್ಟುಕೊಂಡಿದೆ. ಅಲ್ಲಿ ಯಾವುದೋ ಒಬ್ಬ ನಾಯಕನ ಮೇಲೆ ದೇಶ ಡಿಪೆಂಡ್ ಆಗಿಲ್ಲ. ಅವನು ಹೋಗ್ತಿದ್ದ ಹಾಗೆ ಇನ್ನೊಬ್ಬ ಬರ್ತಾನೆ, ಅವನು ಹೋದ್ರೆ ಮತ್ತೊಬ್ಬ ಬರ್ತಾನೆ. ಹಿಜ್ಬುಲ್ಲಾ, ಹಮಾಸ್, ಹೂತಿಗಳಲ್ಲಿ ಯಾವ ವ್ಯವಸ್ಥೆ ಇದೆಯೋ ಅದೇ ವ್ಯವಸ್ಥೆಯನ್ನ ಇರಾನ್ ತನ್ನಲ್ಲೂ ಕೂಡ ರೂಪಿಸಿಟ್ಟುಕೊಂಡಿದೆ. ಹೀಗಾಗಿ ಅಮೆರಿಕಾಗೆ ಈ ಯುದ್ಧ ಅಷ್ಟು ಸುಲಭದ ತುತ್ತು ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಇದರ ಜೊತೆಗೆ ಅಮೆರಿಕ ಮತ್ತು ಇಸ್ರೇಲ್ಗೆ ಈ ಯುದ್ಧ ಇನ್ನಷ್ಟು ಡ್ರ್ಯಾಗ್ ಆಗೋದಕ್ಕೆ ಇನ್ನೊಂದು ಕಾರಣ ಇದೆ. ಅದೇನು ಕೇಳಿದ್ರೆ, ನಿಮಗೆಲ್ಲ ಗೊತ್ತೇ ಇದೆ, ಡಿಸೆಂಬರ್ ಅಂತ್ಯ ಮತ್ತು ಜನವರಿಯ ಆರಂಭದಲ್ಲಿ ಇರಾನ್ನಲ್ಲಿ ಬಹಳ ದೊಡ್ಡ ಪ್ರತಿಭಟನೆ ಆಯಿತು. ಅದೇನು ಸಣ್ಣ ಪುಟ್ಟ ಪ್ರತಿಭಟನೆ ಅಲ್ಲ, ಇರಾನ್ನ ಇತಿಹಾಸದಲ್ಲಿ ದಾಖಲಾದಂತಹ ಅತಿ ದೊಡ್ಡ ಪ್ರತಿಭಟನೆ ಅದು. ಆ ಸಂದರ್ಭದಲ್ಲಿ ಟ್ರಂಪ್ ಏನು ಹೇಳ್ತಾ ಇದ್ರು, ನಮ್ಮ ಸಹಾಯ ಬರ್ತಾ ಇದೆ, ನಿಮ್ಮ ಪ್ರತಿಭಟನೆ ವ್ಯರ್ಥ ಆಗೋದಕ್ಕೆ ನಾನು ಬಿಡೋದಿಲ್ಲ, ನಿಮಗೆ ನಾನು ಸಹಾಯ ಮಾಡ್ತೀನಿ. ಒಂದು ವೇಳೆ ಇರಾನ್ನ ಸರ್ಕಾರ ಏನಾದರೂ ಪ್ರತಿಭಟನಾಕಾರರನ್ನು ಹತ್ಯೆ ಮಾಡಿದ್ದೇ ಆದರೆ ನಾನು ಅದೆಷ್ಟು ಜೋರಾಗಿ ಇರಾನನ್ನು ದಂಡಿಸ್ತೀನಿ ಅಂತಂದರೆ ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಹೀಗಲ್ಲ ಟ್ರಂಪ್ ಭರವಸೆ ಮೇಲೆ ಭರವಸೆ ಕೊಡ್ತಾ ಇದ್ರು. ಮಿತ್ರರೇ, ಇದನ್ನು ನಂಬಿಕೊಂಡಂತಹ ಇರಾನಿಗರು ನಿರಂತರವಾಗಿ ಪ್ರತಿಭಟನೆ ಮಾಡಿದ್ರು. ಅಂದರೆ ಅಮೆರಿಕ ಈಗ ಎಂಟ್ರಿ ಆಗಬಹುದು, ಆಗ ಎಂಟ್ರಿ ಆಗಬಹುದು, ಇರಾನಿಗಳು ಕಾದ್ರು. ಆದರೆ ಅಂತಿಮವಾಗಿ ಏನಾಯಿತು, ಜನವರಿ 7-8 ಹೊತ್ತಿಗೆ ಇರಾನ್ನ ಸರ್ಕಾರ ಬಹಳ ನಿರ್ದಯವಾಗಿ ಪ್ರತಿಭಟನೆಯನ್ನು ಹತ್ತಿಕ್ಕಿಬಿಡ್ತು. ಅಮೆರಿಕದ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ 32,000 ಮಂದಿಯನ್ನು ಹತ್ಯೆ ಮಾಡಿದೆ ಅಂತ ಅಮೆರಿಕ ಹೇಳ್ಕೊಳ್ಳುತ್ತೆ. ಇನ್ನು ಕೆಲ ಹ್ಯೂಮನ್ ರೈಟ್ಸ್ ಸಂಘಟನೆಗಳ ಪ್ರಕಾರ ಕನಿಷ್ಠ ಪಕ್ಷ 7,000 ಮಂದಿಯ ಹತ್ಯೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಸಾವಿರಾರು ಮಂದಿಯನ್ನ ಇರಾನ್ ಬಂಧಿಸಿಟ್ಟಿದೆ. ಮಿತ್ರರೇ, ಅಲ್ಲಿ ಯಾರ್ಯಾರ ಹತ್ಯೆ ಆಗಿದೆ, ಯಾರ್ಯಾರ ಬಂಧನ ಆಗಿದೆ, ಅವರೆಲ್ಲರೂ ಕೂಡ ಬಹುತೇಕ ನಾಯಕರುಗಳು. ಒಂದು ಅರ್ಥದಲ್ಲಿ ಹೇಳಬೇಕು ಅಂತಂದ್ರೆ ಇರಾನ್ನ ಸರ್ಕಾರದ ವಿರೋಧ ಪಕ್ಷ. ಅವರನ್ನ ಇರಾನ್ ಜನವರಿ 7-8ನೇ ತಾರೀಕು ಟೋಟಲಿ ಮುಗಿಸಿಬಿಟ್ಟಿದೆ. ಈಗ ಜನರಿಗೊಂದು ಭಯ ಕಾಡ್ತಾ ಇದೆ, ನಾವೇನಾದ್ರೂ ಈಗ ಬೀದಿಗಿಳಿದಿದ್ದೆ ಆದ್ರೆ ಈ IRGC ನಮ್ಮನ್ನು ಕೂಡ ಉಳಿಸೋದಿಲ್ಲ ಅಂತ. ಹೀಗಾಗಿ ಜನ ಬೀದಿಗಿಳಿದು ಪ್ರತಿಭಟಿಸೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇದ್ದಾರೆ. ನಾನು ಮೊನ್ನೆನೇ ನಿಮಗೊಂದು ವಿಡಿಯೋದಲ್ಲಿ ತಿಳಿಸಿದ್ದೆ, ಅಲ್ಲಿನ ಪೊಲೀಸ್ ಮುಖ್ಯಸ್ಥ ಏನು ಹೇಳಿದ್ದಾನೆ, ಒಂದು ವೇಳೆ ಜನ ಏನಾದ್ರೂ ಬೀದಿಗಿಳಿದಿದ್ದೆ ಆದ್ರೆ ನಾವು ಇಸ್ರೇಲ್ ಮತ್ತು ಅಮೆರಿಕವನ್ನ ಯಾವ ರೀತಿಯಾಗಿ ಟ್ರೀಟ್ ಮಾಡ್ತಾ ಇದೀವೋ, ಅಂದ್ರೆ ಶತ್ರುಗಳು ಅಂತ, ಅದೇ ರೀತಿಯಾಗಿ ನಮ್ಮದೇ ಜನರನ್ನ ನಾವು ಟ್ರೀಟ್ ಮಾಡ್ತೀವಿ, ನಮ್ಮ ಗನ್ಗಳ ಮೂಲಕವೇ ಉತ್ತರ ಕೊಡ್ತೀವಿ ಅಂತ ಪೊಲೀಸ್ ಮುಖ್ಯಸ್ಥ ಹೇಳಿಕೆ ಕೊಟ್ಟಿದ್ದ. ಅಂದ್ರೆ ಅಮೆರಿಕ ಎಂಟರ್ ಆಗಿದ್ದೂ ಕೂಡ ಸಾಕಷ್ಟು ವಿಳಂಬ ಆಯಿತು. ಇದು ಇರಾನ್ನಲ್ಲಿ ರೆಜಿಮ್ ಚೇಂಜ್ ಮಾಡೋದಕ್ಕೆ ಬಹಳ ದೊಡ್ಡ ಹಿನ್ನಡೆಯೂ ಕೂಡ ಹೌದು. ಒಟ್ಟಿನಲ್ಲಿ ಟ್ರಂಪ್ ಈ ಯುದ್ಧವನ್ನ ಈ ತಕ್ಷಣಕ್ಕೆ ಎಂಡ್ ಮಾಡೋದಕ್ಕೆ ಪ್ರಯತ್ನ ಮಾಡೋದಿದೆಯಲ್ಲ, ಇದು ಅಮೆರಿಕಾಗೂ ಒಳ್ಳೆಯದು, ಜಗತ್ತಿಗೂ ಕೂಡ ಒಳ್ಳೆಯದು. ಇದರ ಅರ್ಥ ಏನು ಕೇಳಿದ್ರೆ, ಅವ್ರು ಏನೇ ಮಾಡೋದಾಗಿದ್ರೂ ಕೂಡ ವೇಗವಾಗಿ ಮಾಡಬೇಕು. ಸಾಕಷ್ಟು ಸಮಯ ತೆಗೆದುಕೊಂಡು ಇರಾನ್ ಸರೆಂಡರ್ ಆಗುತ್ತೆ ಅಂತ ಕಾಯ್ತಾ ಕೂತ್ರೆ ಅದು ಯಾವತ್ತೂ ಕೂಡ ಸಾಧ್ಯ ಇಲ್ಲದಂತಹ ಮಾತು. ಮಿತ್ರರೇ, ಈ ವಿಚಾರಗಳ ಕುರಿತಾಗಿ ನಿಮಗೇನು ಅನಿಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.